ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಅರ್ಥಾತ್ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇತ್ತು. ಈಗ ಅದೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೋರ್ಟ್ಗೆ ತನ್ನ ಮೊದಲ ವರದಿಯನ್ನು ಸಬ್ಮಿಟ್ ಮಾಡಿದೆ. ಈ ವರದಿಯಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಎಲ್ಲವನ್ನು ಕೂಡ ಬಿಚ್ಚಿಡುವ ಕೆಲಸವನ್ನು ಮಾಡಿದೆ. ಹೌದು, ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣ ಕೋರ್ಟ್ಗೆ ಎಸ್ಐಟಿಯಿಂದ ಪ್ರಥಮ ವರದಿ ಸಲ್ಲಿಕೆಯಾಗಿದೆ. ಬುರುಡೆ ಗ್ಯಾಂಗ್ನ ಜಯಂತ್ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿ ಸಲ್ಲಿಕೆ ಆಗಿರುವಂತಹದ್ದು. ಪಬ್ಲಿಕ್ ಟಿವಿಯಲ್ಲಿ ಎಸ್ಐಟಿ ನೀಡಿದ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರಚಿಸಿದಂತಹ ಎಸ್ಐಟಿಯಿಂದ ಈಗ ಮೊದಲ ವರದಿ, ಪ್ರಥಮ ವರದಿ ಸಲ್ಲಿಕೆಯಾಗಿದೆ. ಹಾಗಾದರೆ ಪ್ರಥಮ ವರದಿಯಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರವನ್ನು ಈ ಗ್ರೂಪ್ ಮಾಡಿತ್ತು, ಬುರುಡೆ ಗ್ಯಾಂಗ್ ಮಾಡಿತ್ತು, ಯಾರ್ಯಾರ ಪಾತ್ರ ಏನೇನು ಎಲ್ಲವನ್ನು ಕೂಡ ವಿವರಿಸುವಂತಹ ಕೆಲಸವನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾದರೆ ಟಿ ಜಯಂತ್ ಪಾತ್ರ ಏನು, ಈ ವರದಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಏನು ಉಲ್ಲೇಖಿಸಿದ್ದಾರೆ ನೋಡ್ತಾ ಹೋಗೋಣ. ಟ್ರೈನ್ನಲ್ಲಿ ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದೆ ಜಯಂತ್ ಅಂಡ್ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಜಯಂತ್ ಜೊತೆಗೆ ಚಿನ್ನಯ್ಯ, ಮಠಣ್ಣನವರ್, ಸುಜಾತ ಸಹ ಪ್ರಯಾಣ ಬೆಳೆಸಿರ್ತಾರೆ. ದೆಹಲಿಯಲ್ಲಿ ರೂಮ್ ಮಾಡಿಕೊಂಡು ಇದೇ ಬುರುಡೆ ಗ್ಯಾಂಗ್ ವಾಸವಾಗಿರುತ್ತೆ. ಒಂದೇ ರೂಮ್ನಲ್ಲಿ ಚಿನ್ನಯ್ಯ, ಗಿರೀಶು, ಜಯಂತ್ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಕೆಟ್ಟ ಕನಸನ್ನ ಕಂಡು ಟಿ ಜಯಂತ್ ಭಯಭೀತರಾಗಿದ್ರಂತೆ. ಕೆಟ್ಟ ಕನಸಿನಿಂದ ಹೆದರಿ ಬುರುಡೆ ವಾಪಸ್ ತರೋದಕ್ಕೆ ಜಯಂತ್ ಮುಂದಾಗ್ತಾರೆ. ಬಟ್ ದೆಹಲಿಯಲ್ಲಿಯೇ ಬುರುಡೆಯನ್ನ ಬಿಟ್ಟು ಬೆಂಗಳೂರಿಗೆ ಈ ಗ್ಯಾಂಗು ವಾಪಸ್ ಆಗುತ್ತೆ. ಎಸ್ಐಟಿ ಕೊಟ್ಟಂತಹ ವರದಿಯಲ್ಲಿ ಜಯಂತ್ ಹೇಳಿಕೆಯನ್ನು ಉಲ್ಲೇಖಿಸಲಾಗಿದೆ. ಫ್ಲೈಟ್ನಲ್ಲಿ ದೆಹಲಿಗೆ ಬುರುಡೆಯನ್ನ ಈ ಗ್ಯಾಂಗು ಕೊಂಡೊಯ್ದಿತ್ತು. ಈ ಸಂದರ್ಭದಲ್ಲಿ ಗಿರೀಶ್, ಮಂಟಣ್ಣನವರ್, ಸುಜಾತ ಸೇರಿ ಹಲವರು ಪ್ರಯಾಣವನ್ನು ನಡೆಸಿದ್ರು. ಒಂದೇ ರೂಮ್ನಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಅನ್ನುವಂತಹ ಹೇಳಿಕೆಯನ್ನ ಸ್ವತಃ ಟಿ ಜಯಂತೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನಿಗೆ ಬಿದ್ದಂತಹ ಕೆಟ್ಟ ಕನಸಿನ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿಯೇ ಬುರುಡೆಯನ್ನ ಬಿಟ್ಟು ಈ ಗ್ಯಾಂಗು ಬೆಂಗಳೂರಿಗೆ ವಾಪಸ್ ಬಂದಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಪೊಲೀಸ್ ಠಾಣಾ ಪೊಲೀಸರು ಅಥವಾ ಎಸ್ಐಟಿ ಅಧಿಕಾರಿಗಳು ಸಬ್ಮಿಟ್ ಮಾಡಿರುವಂತಹ ವರದಿ ಇದು. ಈ ವರದಿಯಲ್ಲಿ ಟಿ ಜಯಂತನ ಹೇಳಿಕೆನೇ ಹೈಲೈಟ್ ಆಗಿರುವಂತಹದ್ದು. ಧರ್ಮಸ್ಥಳದ ಪ್ರಕರಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದರು. ಟಿ ಜಯಂತ್ನನ್ನ ವಿಚಾರಣೆಗೊಳಪಡಿಸಿ ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು. ಆತನೇ ಷಡ್ಯಂತ್ರದ ವಿಚಾರವನ್ನು ಬಾಯ್ಬಿಟ್ಟಿರೋದಾಗಿ ಈಗ ಮೊದಲ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ.